ಹಾಯ್ ಫ್ರೆಂಡ್ಸ್, ಸಪ್ತಮಿ ಫುಡ್ ಆ್ಯಂಡ್ ಟ್ರಾವೆಲಾಗ್ಸ್ಗೆ ವೆಲ್ಕಮ್. ಇವತ್ತು ನಾನು ಉತ್ತರ ಕರ್ನಾಟಕ ಸೈಡು ಜೋಳದ ರೊಟ್ಟಿ ಯಾವ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ. ಫಸ್ಟು ಹಿಟ್ಟನ್ನು ಚಾನ್ಸ್ಕೊಂಡು ಹಾಕ್ಕೋಬೇಕು. ಜೋಳದ ಹಿಟ್ಟು ಅದಕ್ಕೆ ಬಿಸಿ ನೀರು ಹಾಕಬೇಕು, ಅಂದರೆ ಜಿಗಿಟ್ ಹಾಕಬೇಕು ಅಂತಾರೆ. ಬಿಸಿನೀರು ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಈ ಥರ ಒಂದು ಚಮಚೆ ತೊಗೊಂಡು ಚೆನ್ನಾಗಿ ಕಲಿಸ್ಬೇಕು. ಅದನ್ನೆಲ್ಲನೂ ಕಲಿಸಿ ಮಿಕ್ಸ್ ಮಾಡಿಕೊಂಡು ಪೂರ್ತಿ ಅದು ಬಿಸಿ ನೀರು ಮತ್ತು ಜೋಳದ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗಿ ಅಂದರೆ ಬಿಸಿ ನೀರು ಅಂದರೆ ಸ್ವಲ್ಪನೇ ಹಾಕಿ ಜಿಗಿಟ್ ಹಾಕೋದು. ಆಮೇಲೆ ತಣ್ಣೀರು ಹಾಕಿ ಕಲಿಸ್ಕೋದು. ಚೆನ್ನಾಗಿ ನಮಗೆ ಯಾವ ಥರ ಬೇಕು ರೊಟ್ಟಿ ಮಾಡೋಕ್ಕೆ ಅದು ಸಾಫ್ಟಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿ ಕಲಿಸ್ಕೊಂಡ್ರೆ ಅದನ್ನು ರೊಟ್ಟಿ ಬಡಿಯೋಕ್ಕೆ ಬರಲ್ಲ. ಸೊ ಅದಕ್ಕೆ ನಾವು ಸಾಫ್ಟಾಗಿ ಮೀಡಿಯಮಾಗಿ, ತುಂಬ ಗಟ್ಟಿನೂ ಅಲ್ಲ, ತುಂಬ ಸಾಫ್ಟ್ ಮೆತ್ತಗನೂ ಅಲ್ಲ, ಮೀಡಿಯಮಾಗಿ ಚೆನ್ನಾಗಿ ನಾದಿ ಅದನ್ನು ಕಲಿಸ್ಕೋಬೇಕು. ಎಷ್ಟು ಚೆನ್ನಾಗಿ ನಾವು ಅದನ್ನು ನಾದ್ಕೋತೀವಿ, ಎಷ್ಟು ಚೆನ್ನಾಗಿ ಅದನ್ನೆಲ್ಲ ಮಿದ್ಕೋತೀವಿ, ಅದು ರೊಟ್ಟಿ ಚೆನ್ನಾಗಾಗುತ್ತೆ. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಈ ಥರ ಒಂದು ಫಸ್ಟು ತಣ್ಣೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಂಡು ಆಮೇಲೆ ಎರಡೂ ಕೈಯಿಂದ ಈ ಥರ ಮಿದ್ಕೋಬೇಕು. ಎರಡೂ ಕೈಯಿಂದ ಈ ಥರ ಮಿಕ್ಸ್ ಮಾಡಿ ಎರಡು ಕೈಯಿಂದ ಈ ಥರ ಮಿಕ್ಸ್ ಮಾಡಿಕೊಂಡು ಫುಲ್ ಒಂದು ಸಾಫ್ಟಾಗಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ಈ ಥರ ನೋಡಿ ಇವಾಗ ಮಾಡ್ತಾ ಇದ್ದೀವಲ್ಲ ನಾವು, ಈ ಥರನೇ ಸಾಫ್ಟಾಗಿ ನಾದಿ ಮಾಡ್ಕೋಬೇಕು. ಆಮೇಲೆ ಮಾಡ್ಕೊಂಡಾದ್ಮೇಲೆ ಚಿಕ್ಕದ ಉಳ್ಳಿ ತೊಗೊಂಡು ರೊಟ್ಟಿ ಮಾಡ್ಕೋಬೇಕು. ನಾವು ನಮ್ಮ ರೊಟ್ಟಿ ಮಾಡೋ ಸೈಜ್ ಯಾವ ಥರ ನೋಡಿಕೊಂಡು, ದೊಡ್ಡದು ಬೇಕಂದರೆ ದೊಡ್ಡದು, ಮೀಡಿಯಮ್ ಬೇಕಂದರೆ ಮೀಡಿಯಮ್ ಉಳ್ಳಿ ತೊಗೊಂಡು ಒಂದು ರೌಂಡಾಗಿ ಒಂದೊಂದೇ ಉಳ್ಳಿ ತೊಗೊಂಡು ಚೆನ್ನಾಗಿ ಅದನ್ನು ಇವಾಗ ರೊಟ್ಟಿನ ಬಡಿಬೇಕು. ಇವಾಗ ನೋಡಿ ನಾವು ಯಾವ ಥರ ಬಡಿತೀವಿ ಅಂತ. ಕೆಳಗಡೆ ಒಂದು ಸ್ವಲ್ಪ ಹಿಟ್ಟು ಹಾಕ್ಕೋಬೇಕು. ಹಿಟ್ಟು ಹಾಕ್ಕೊಂಡು ಅದನ್ನು ರೊಟ್ಟಿನ ಬಡಿಬೇಕು. ಇವಾಗ ಒಂದೊಂದೇ ಇವಾಗ ನೋಡಿ ಬಡಿತಾ ಇದ್ದೀವಲ್ಲ, ಕೆಳಗಡೆ ಹಿಟ್ಟು ಹಾಕ್ಕೊಂಡ್ರೆ ಅದು ಅಂಟ್ಕೊಳ್ಳಲ್ಲ. ಸೊ ಅದಕ್ಕೆ ನಾವು ಕೆಳಗಡೆ ಹಿಟ್ಟು ಹಾಕ್ಕೊಂಡು ಬಡಿತೀವಿ. ಫಸ್ಟು ಒಂದು ಕೈಯಿಂದನೇ ಬಡಿಬೇಕು. ಒಂದು ಸೈಡು ಒಂದು ಕೈ ಈ ಥರ ಹೀಗೆ ಸೈಡ್ ಅಂದರೆ ಲೈನ್ಸ್ ಬೀಳಲ್ಲ, ಅದಕ್ಕೆ ಸೈಡು ಒಂದು ಕೈ ಹಚ್ಚಿ ಒಂದು ಕೈಯಿಂದ ಬಡಿಬೇಕು. ಆಮೇಲೆ ಒಂದು ಸ್ವಲ್ಪ ರೌಂಡ್ ದೊಡ್ಡದಾದಮೇಲೆ ಎರಡು ಕೈಯಿಂದ ಈ ಥರ ಬಡಿಬೇಕು. ಎರಡು ಕೈಯಿಂದ ಚೆನ್ನಾಗಿ ಬಡಿಬೇಕು. ಅದು ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಇದು ಕಷ್ಟ ಆಗುತ್ತೆ, ಆಮೇಲೆ ಮಾಡ್ತಾ ಎಲ್ಲನೂ ಚೆನ್ನಾಗಿ ಬರುತ್ತೆ. ಇವಾಗ ಹಂಚ ಮೇಲೆ ಹಾಕಿ ಅದಕ್ಕೆ ನೀರು ಹಚ್ಚಬೇಕು. ಅಂದರೆ ಎಕ್ಸ್ಟ್ರಾ ಹಿಟ್ಟಿರುತ್ತಲ್ಲ ಅದೆಲ್ಲ ಹೋಗುತ್ತೆ ಮೇಲ್ಗಡೆ. ಅದಕ್ಕೆ ನಾವು ಈ ಥರ ಒಂದು ಬಟ್ಟೆ ತೊಗೊಂಡು ನೀರು ಹಚ್ಚಬೇಕು. ನೀರು ಹಚ್ಚಿ ಚೆನ್ನಾಗಿ ಎರಡು ಸೈಡನ್ನು ಬೇಯಿಸ್ಕೋಬೇಕು. ಎರಡು ಸೈಡನ್ನು ಇವಾಗ ಒಂದು ಸ್ವಲ್ಪ ಬೆಂದ ಮೇಲೆ ಮತ್ತೆ ತಿರುವಿ ಹಾಕಬೇಕು. ನಾವು ಕೈಯಿಂದ ಆದ್ರೂ ತೆಗೆದು ಹಾಕ್ಬೋದು, ಇಲ್ಲಾಂದರೆ ಸ್ಪೂನಿಂದ ಆದರೂ ತೆಗೆದು ಹಾಕಿ ಚೆನ್ನಾಗಿ ಎರಡು ಸೈಡನ್ನು ಈ ಥರ ಬೇಯಿಸ್ಕೋಬೇಕು. ಎರಡು ಸೈಡು ಬೇಯಿಸ್ಕೊಂಡು ಆಮೇಲೆ ಈ ಥರ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ಜೋಳದ ರೊಟ್ಟಿ ಬಿಸಿ ರೊಟ್ಟಿ ಚೆನ್ನಾಗಿರುತ್ತೆ. ರೊಟ್ಟಿ ನಮ್ಮ ಉತ್ತರ ಕರ್ನಾಟಕ ಸೈಡೆಲ್ಲ ರೊಟ್ಟಿನೇ ಜಾಸ್ತಿ ಮಾಡೋದು, ಮತ್ತು ಆರೋಗ್ಯಕ್ಕೂ ಒಳ್ಳೆಯದು. ಈಸಿಯಾಗಿ ಯಾವ ಥರ ಮಾಡೋದನ್ನು ನಾನು ಈ ಲಾಗಲ್ಲಿ ಹೇಳ್ತಾ ಇದ್ದೀನಿ. ಈ ಚೆನ್ನಾಗಿ ಎರಡು ಸೈಡ್ ಬೇಯಿಸ್ಕೊಂಡ್ರೆ ಇದ್ರ ಜೊತೆ ಎಲ್ಲ ಬೇಳೆ ಸಾರು, ಆಮೇಲೆ ಬದನೇಕಾಯಿ ಪಲ್ಯ ಎಲ್ಲನೂ ಮಾಡಿಕೊಂಡು ತಿನ್ಬೋದು. ಚಟ್ನಿ ಪುಡಿ, ಆಮೇಲೆ ಅಗಸೆ ಬೀಜದ ಚಟ್ನಿ ಪುಡಿ, ಆಮೇಲೆ ಕಡಲೆ ಬೀಜದ ಚಟ್ನಿ ಪುಡಿ, ಮೊಸರು ಎಲ್ಲ ಚೆನ್ನಾಗಿರುತ್ತೆ ಇದ್ರ ಜೊತೆ. ಆಮೇಲೆ ಹೀರೆಕಾಯಿ ಚಟ್ನಿ ಎಲ್ಲನೂ ಚೆನ್ನಾಗಿರುತ್ತೆ. ಈ ಥರ ಬರುತ್ತೆ ನೋಡಿ. ಚೆನ್ನಾಗಿ ಈಸಿಯಾಗಿ ಮಾಡ್ಕೊಳ್ಳಿ ಮನೆಯಲ್ಲೇ.